ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಇದೇ ತಿಂಗಳು 25ನೇ ತಾರೀಕು ನಮಗೆ ಎರಡನೇ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಆ ಒಂದು ಇವೆಂಟ್ ನ ಪೋಸ್ಟರ್ ನು ಕೂಡ ಲಾಂಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಪೋಸ್ಟರ್ ಅಲ್ಲಿ ನಮಗೆ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಸಖತ್ತಾಗಿ ಈ ಒಂದು ಪೋಸ್ಟರ್ ನ ಡಬ್ಲ್ಯೂ ಅವರು ಡಿಸೈನ್ ಮಾಡಿದ್ದಾರೆ. ಕಲರ್ ಗ್ರೇಡಿಂಗ್ ಆಗಿರಬಹುದು, ಎಲ್ಲದೂ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು. ಸೊ ಈ ಒಂದು ಇವೆಂಟ್ ನ ಡಬ್ಲ್ಯೂ ಅವರು ಮೊದಲ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಲ್ಲ, ಅಷ್ಟು ಗ್ರ್ಯಾಂಡ್ ಏನು ಬುಕ್ ಮಾಡೋದಿಲ್ಲ ಅನ್ಕೋತೀನಿ. ಅಂಡ್ ಇದು ಪ್ರಾಬಬ್ಲಿ ನಮಗೆ ಟಿವಿಯಲ್ಲೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಸುತ್ತೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಅಂಡ್ 25ನೇ ತಾರೀಕು ಮತ್ತೊಮ್ಮೆ ನಮಗೆ ಸ್ಯಾಟರ್ಡೆ ನೈಟ್ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ನಿಕ್ಕಿ ಬೆಲ್ಲಾ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ರೋ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡ್ ಅಲ್ಲಿ ನಮಗೆ ನಿಕ್ಕಿ ಬೆಲ್ಲಾ ಅವರು ಕೂಡ ನೋಡೋದಕ್ಕೆ ಸಿಕ್ಕಿದ್ರು. ಆಡಿಯನ್ಸ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಅವರು ಕೂತ್ಕೊಂಡಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅದಾದ್ಮೇಲೆ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನೀವು ಡಬ್ಲ್ಯೂ ಗೆ ರಿಟರ್ನ್ ಆಗೋದಕ್ಕೆ ರೆಡಿ ಇದ್ದೀರಾ ಅಂತ. ಅಂಡ್ ಆಗ ನಮ್ಮ ನಿಕ್ಕಿ ಬೆಲ್ಲಾ ಅವರು ಅಫ್ಕೋರ್ಸ್ ನಾನು ರೆಡಿ ಇದ್ದೀನಿ ಅಂತ ಆನ್ಸರ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಪ್ರಾಬಬ್ಲಿ ಫ್ಯೂಚರ್ ಅಲ್ಲಿ ನಮ್ಮ ನಿಕ್ಕಿ ಬೆಲ್ಲಾ ಹಾಗೆ ಬ್ರಿ ಬೆಲ್ಲಾ ಟ್ವಿನ್ಸ್ ಗಳು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ರೀಸೆಂಟ್ ಆಗಿ ತುಂಬಾ ದೊಡ್ಡ ಕಾಂಟ್ರವರ್ಸಿನ ಮಾಡ್ಕೊಂಡು ಇವರೆಲ್ಲರೂ ಕೂಡ ಹೊರಗಡೆ ಹೋಗಿದ್ರು ಅಂತಾನೆ ಹೇಳ್ಬಹುದು. ರಾ XXX ಎಪಿಸೋಡ್ ಅಲ್ಲಿ ಇವ್ರನ್ನ ಕರೆದು ಕೂಡ ಇವ್ರನ್ನ ಟೆಲಿವಿಷನ್ ಅಲ್ಲಿ ತೋರಿಸಿಲ್ಲ ಅಂತ ಇನ್ಸ್ಟಾಗ್ರಾಮ್ ಲೈವ್ ಅಲ್ಲೇ ಬಂದು ಒಗ್ಲಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಅದರಿಂದ ಇವರು ಡಬ್ಲ್ಯೂ ನಡುವೆ ಕನೆಕ್ಷನ್ ತಪ್ಪೋಗಿತ್ತು. ಅಂಡ್ ಈಗ ಮಂಡ್ಯ ನೈಟ್ರೋ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡಿಗೆ ನಿಕ್ಕಿ ಬೆಲ್ಲಾ ಅವರು ಬಂದಿರೋದ್ರಿಂದ ಪ್ರಾಬಬ್ಲಿ ಇವರ ರಿಟರ್ನ್ ಫ್ಯೂಚರ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡ್ಯ ನೈಟ್ರಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕ್ಕೋವಾ ಅವ್ರನ್ನ ಸೋಲಿಸಿ ಹುಲಾಫಾಲನ ಗೆದ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಬಟ್ ಆ ಒಂದು ಮ್ಯಾಚ್ ಅಲ್ಲಿ ನಾವು ಗಮನ ಇಟ್ಟು ನೋಡಿದ್ರೆ ನಮ್ಮ ರೋಮನ್ ರೈನ್ಸ್ ಅವರು ಒಂದ್ ರೀತಿ ಡಿಫರೆಂಟ್ ಆಗಿರೋ ಶೂಸ್ ನ ಹಾಕೊಂಡು ಬಂದಿದ್ರು ಅಂತಾನೆ ಹೇಳ್ಬಹುದು. ಅಂಡ್ ಎಲ್ಲರ ಕಣ್ಣು ಆ ಒಂದು ಶೂಸ್ ಗಳ ಮೇಲೆ ಬಿದ್ದಿತ್ತು. ಅಂಡ್ ನೀವು ಇಲ್ಲಿ ನೋಡ್ತಾ ಇರಬಹುದು ರೋಮನ್ ರೈನ್ಸ್ ಅವರು ಯಾವ ಶೂಸ್ ನ ಹಾಕೊಂಡಿದ್ದಾರೆ ಅಂತ, ನೈಕಿ ಶೂಸ್ ಅಂತಾನೆ ಹೇಳ್ಬಹುದು. ಅಂಡ್ ಈಗ ರೋಮನ್ ರೈನ್ಸ್ ಅವರು ಹೇಳಿರೋ ಪ್ರಕಾರ ರೋಮನ್ ರೈನ್ಸ್ ಅವರು ಹಾಕೊಂಡಿದ್ದಂತಹ ಶೂಸ್ ನ ಆಕ್ಷನ್ ಗೆ ಇಡ್ತಾರಂತೆ. ಅಂಡ್ ಅದರಲ್ಲಿ ಬಂದಂತಹ ದುಡ್ಡಿಂದ ಲೋಕಲ್ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಗೆ ಡೊನೇಟ್ ಮಾಡ್ತೀನಿ ಅಂತ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಟ್ರೈಬಲ್ ಚೀಫ್ ಅವರು ಮತ್ತೊಮ್ಮೆ ತನ್ನ ಉದಾರತರನ ತೋರಿಸಿ ತಾನು ಹಾಕೊಂಡಿದ್ದಂತಹ ಶೂಸ್ ನ ಆಕ್ಷನ್ ಮಾಡಿ ಅದರಲ್ಲಿ ಬಂದಂತಹ ದುಡ್ಡನ್ನ ಚಿಲ್ಡ್ರನ್ಸ್ ಗಳಿಗೆ ಡೊನೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕ್ಕೋವಾ ಅವರ ಬಗ್ಗೆ. ಲಿಟರಲಿ ಗೈಸ್, ನಮ್ಮ ಸೋಲೋ ಸಿಕ್ಕೋವಾ ಅವರು ರಸಲ್ಮೇನಿಯಾ ಮುಗಿದ್ಮೇಲೆ ತಾನು ಟ್ರೈಬಲ್ ಚೀಫ್ ಆದಾಗಿಂದನೂ ಕೂಡ ಅವರ ಕ್ಯಾರೆಕ್ಟರ್ ಏನ್ ಗುರು ಬರೀ ರೋಮನ್ ರೈನ್ಸ್ ಅವರ ರೀತಿ ಮಿಮಿಕ್ ಮಾಡ್ತಾ ಇದ್ರಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಅದಾದ್ಮೇಲೆ ಬರ್ತಾ ಬರ್ತಾ ಅವರ ಕ್ಯಾರೆಕ್ಟರ್ ಕೂಡ ಸೀರಿಯಸ್ ಆಯ್ತು. ಅಂಡ್ ನಾವು ಕೂಡ ಸೋಲೋ ಸಿಕ್ಕೋವಾ ಅವ್ರನ್ನ ಆಲ್ಮೋಸ್ಟ್ ಆಲ್ ಟ್ರೈಬಲ್ ಚೀಫ್ ಅಂತ ಒಪ್ಕೊಂಡಿದ್ವು ಅಂತಾನೆ ಹೇಳ್ಬಹುದು. ಬಟ್ ನಿಮ್ಗೆ ಗೊತ್ತಿರಬಹುದು, ಮಂಡ್ಯ ನೈಟ್ರೋ ನೆಟ್ಫ್ಲಿಕ್ಸ್ ಎಡಿಷನ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೋಲೋ ಸಿಕ್ಕೋವಾ ಅವ್ರನ್ನ ಸೋಲಿಸಿ ಮತ್ತೊಮ್ಮೆ ಟ್ರೈಬಲ್ ಚೀಫ್ ಆಗಿದ್ದಾರೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಸೋಲೋ ಸಿಕ್ಕೋವಾ ಅವರಿಗೆ ಸಿಕ್ಕಾಪಟ್ಟೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತಾನೆ ಹೇಳ್ಬಹುದು. ಲಿಟರಲಿ ಆ ಒಂದು ಮ್ಯಾಚ್ ಅಲ್ಲಿ ಸೋಲೋ ಸಿಕ್ಕೋವಾ ಅವ್ರನ್ನ ಸ್ಟ್ರಾಂಗ್ ಆಗಿ ತೋರಿಸೋದ್ರ ಮುಖಾಂತರ ನಮ್ಮ ಕಂಪನಿಯ ನೆಕ್ಸ್ಟ್ ಬಿಗ್ ಥಿಂಗ್ ಇವರೇ ಅಂತ ಸೋಲೋ ಸಿಕ್ಕೋವಾ ಅವ್ರನ್ನ ಫಿಕ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಎಲ್ಲರೂ ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ರೆ ನಮ್ಮ ರಾಕ್ ಅವರು ಕೂಡ ಸೋಲೋ ಸಿಕ್ಕೋವಾ ಅವರು ಬರೋ ತನಕ ಕಾಯ್ದು ಸೋಲೋ ಸಿಕ್ಕೋವಾ ಅವ್ರನ್ನ ಹಗ್ ಮಾಡಿ ಅಪ್ರಿಶಿಯೇಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಹೋಗ್ಬೇಕಾದ್ರೆ ಸೋಲೋ ಗ್ರೇಟ್ ಜಾಬ್ ಅಂತ ನಮ್ಮ ರಾಕ್ ಅವರು ಸೋಲೋ ಸಿಕ್ಕೋವಾ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಲಿಟರಲಿ ಗೈಸ್, ನೋಡೋಣ ಗೈಸ್, ಇನ್ ಮುಂದೆ ನೋಡಬೇಕು ನಮ್ಮ ಸೋಲೋ ಸಿಕ್ಕೋವಾ ಹಾಗೆ ಅವರ ಬ್ಲಡ್ ಲೈನ್ ಕತೆ ಏನಾಗುತ್ತೆ ಅಂತ. ಯಾಕಂದ್ರೆ ನಮ್ಮ ಸೋಲೋ ಸಿಕ್ಕೋವಾ ಅವರೇ ಹೇಳಿದ್ರು, ಈ ಹುಲಾಫಾಲ ಇರೋ ತನಕ ನಾನು ಟ್ರೈಬಲ್ ಚೀಫ್, ನೀನು ಕೂಡ ನನ್ನನ್ನ ಅಕ್ನಾಲೇಜ್ ಮಾಡ್ತೀಯಾ. ಬಟ್ ಯಾವಾಗ ಈ ಒಂದು ಹುಲಾಫಾಲ ರೋಮನ್ ರೈನ್ಸ್ ಅವರ ಕೈಗೆ ಹೋಗುತ್ತೋ ಆಗ ನಾವೆಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡಬೇಕು ಅಂತ. ನೋಡೋಣ ಈಗ ನಮ್ಮ ಸೋಲೋ ಸಿಕ್ಕೋವಾ ಅವರ ಜೊತೆ ಇನ್ಕ್ಲೂಡಿಂಗ್ ಅವರ ಬ್ಲಡ್ ಲೈನ್ ಜಾಕೋ ಫಾಟು, ಟಮಾಟೋಂಗಾ, ಟೋಂಗಲೋವಾ ಇವರೆಲ್ಲರೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಮಾಡ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕ್ ಫ್ಲೇರ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ರಿಕ್ ಫ್ಲೇರ್ ಅವರು ನಾನು ಇನ್ನ ಒಂದು ಮ್ಯಾಚ್ ಆಡೋದಕ್ಕೆ ರೆಡಿ ಇದ್ದೀನಿ ಅಂತ ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಈಗ ಅದಕ್ಕೆ ನಮ್ಮ ಬ್ರಾನ್ಸನ್ ರೀಡ್ ಅವರು ರಿಪ್ಲೈನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು. ಲಿಟರಲಿ ರಿಕ್ ಫ್ಲೇಯರ್, ನೀನೇನಾದ್ರೂ ಮತ್ತೊಮ್ಮೆ ಮ್ಯಾಚ್ ಆಡೋದಕ್ಕೆ ಬಂದ್ರೆ ನಾನು ನಿನ್ನನ್ನ ಸಾಯಿಸಾಕ್ತೀನಿ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಹೇಳ್ತಾರೆ. ಅಂಡ್ ಆ ಒಂದು ಟ್ವೀಟ್ ಗೆ ನಮ್ಮ ರಿಕ್ ಫ್ಲೇಯರ್ ಅವರು ರೀಟ್ವೀಟ್ ಮಾಡ್ತಾ, ನನಗೆ ದೇವರು ಒಳ್ಳೆ ಆರೋಗ್ಯನ ಕೊಟ್ಟಿದ್ದಾರೆ, ಸೊ ನಾನು ಸುನಾಮಿನ ತಿನ್ನೋದಕ್ಕೆ ಮತ್ತೆ ಇಂದ್ರಿಂಗಿಗೆ ಬರೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ನಮ್ಮ ಬ್ರಾನ್ಸನ್ ರೀಡ್ ಅವರು ಮತ್ತೊಮ್ಮೆ XXX ಈ ಒಂದು ಮಗುನ ಮನೆಗೆ ಕರ್ಕೊಂಡು ಹೋಗಿ ಅಂತ ಟ್ವೀಟ್ ನ ಮಾಡಿದ್ದಾರೆ. ಲಿಟರಲಿ ನಮ್ಮ ರಿಕ್ ಫ್ಲೇಯರ್ ಅವರು ಬ್ರಾನ್ಸನ್ ರೀಡ್ ಅವರಿಗೆ ಎದುರು ಬಿಟ್ಟು ಆ ಒಂದು ಸ್ಟೇಟ್ಮೆಂಟ್ ನೇ ವಾಪಸ್ ತಗೊಂಡ್ರು ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಬ್ರಾನ್ಸನ್ ರೀಡ್ ಅವರಂತೂ ಎಲ್ಲರನ್ನೂ ಕೂಡ ನಾನು ಚಿಂದಿ ಉಡಾಯಿಸ್ತೀನಿ ಅಂತ ಟ್ವಿಟರ್ ಅಲ್ಲಿ ಹೇಳ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಹಾಲ್ಕ್ ಹೋಗನ್ ಅವರು ರಿಟರ್ನ್ ಆದ್ರಲ್ಲ, ಅದ್ರ ಬಗ್ಗೆನೂ ಕೂಡ ನಾನು ಹಾಲ್ಕ್ ಹೋಗನ್ ಅವರೇನಾದ್ರೂ ಡಬ್ಲ್ಯೂ ಗೆ ಮತ್ತೊಮ್ಮೆ ರಿಟರ್ನ್ ಆದ್ರೆ ಅವ್ರ ಮೇಲೆ 10 ಸುನಾಮಿನ ಕನೆಕ್ಟ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅದಾದ್ಮೇಲೆ ಕಿಮ್ ಜಾನ್ ಹುನ್, ನಮ್ಮ ನಾರ್ತ್ ಕೊರಿಯಾದ ಡಿಕ್ಟೇಟರ್ ಇದ್ದಾನಲ್ಲ, ಅವನ ಮೇಲೂ ಕೂಡ ಸುನಾಮಿನ ಕನೆಕ್ಟ್ ಮಾಡ್ತೀನಿ ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದಾರೆ. ಲಿಟರಲಿ ಗಾಯ್ಸ್, ಈ ಒಂದು ಟೈಮ್ ಅಲ್ಲಿ ಇಂಜುರಿ ಆಗಿರೋದು ಲಿಟರಲಿ
ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಗೊತ್ತಿಲ್ಲ ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ ರಸಲ್ ಮೇನಿಯಾಗೆ ಯಾವ ರೀತಿ ಡಬ್ಲ್ಯೂ ಅವರು ಪ್ಲಾನ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ರು ಅಂತ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಇಂಜುರಿ ಇದ್ದಾರೆ. ಸೊ ಆದಷ್ಟು ಬೇಗ ರಿಟರ್ನ್ ಆಗಲಿ ಅಂತ ಕೇಳ್ಕೋಣ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಹಾಗೆ ರಾಕ್ ಅವರ ಬಗ್ಗೆ. ನಮ್ಮ ರಾಕ್ ಅವರು ಮಂಡೇ ನೈಟ್ ರಾಗೆ ಬರೋದಕ್ಕಿಂತ ಮುಂಚೆ ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ಭೇಟಿ ಆಗ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಡ್ರೂ ಮ್ಯಾಕೆಂಟೈರ್ ಹಾಗೆ ರಾಕ್ ಅವರ ನಡುವೆ ಕೆಲವೊಂದಷ್ಟು ಕಾನ್ವರ್ಸೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ನಮ್ಮ ರಾಕ್ ಅವರು ಹೋಗ್ಬೇಕಾದ್ರೆ ಡ್ರೂ ಮ್ಯಾಕೆಂಟೈರ್ ಅವರು ರಾಕ್ ಅವರ ಕಿವಿಲಿ ಏನೋ ಒಂದು ವಿಚಾರನ ಹೇಳ್ತಾರೆ. ಆ ಒಂದು ವಿಚಾರ ಏನು ಅಂತ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಅಂಡ್ ರೂಮರ್ಸ್ ಗಳು ಬರ್ತಿರೋ ಪ್ರಕಾರ, ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಿರೋ ಪ್ರಕಾರ ಡ್ರೂ ಮ್ಯಾಕೆಂಟೈರ್ ಅವರು ರಾಕ್ ಅವ್ರಿಗೋಸ್ಕರನೇ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬ್ಲಡ್ ಲೈನ್ ಹಿಂದೆ ಬಿದ್ದಿದ್ದಾರೆ. ಅಂಡ್ ರಾಕ್ ಅವರೇ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಬ್ಲಡ್ ಲೈನ್ ಹಿಂದೆ ಕಳಿಸಿರೋದು. ಸೊ ಈ ರೀತಿ ನಮ್ಮ ರಾಕ್ ಅವರು ಉಲ್ಟಾ ಗೇಮ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ವಿಚಾರನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ರಾಕ್ ಅವರ ಕಿವಿಯಲ್ಲಿ ಒಪ್ಪಿಸ್ತಾ ಇದ್ದಾರೆ ಅಂತ ಕೆಲವೊಂದಷ್ಟು ಅಭಿಪ್ರಾಯಗಳು ಬರ್ತಾ ಇದೆ. ಗೊತ್ತಿಲ್ಲ ಗೈಸ್ ಏನು ಮಾತಾಡಿದ್ದಾರೆ ಅಂತ. ನಾನು ಹಂಗೆ ಚಿಲ್ ಮಾಡ್ತಾ ಇದ್ರು ಅಂತ ಅನ್ಕೋತೀನಿ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.